ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜಗತ್ತನ್ನೇ ಬೆಚ್ಚಿ ಬೀಳಿಸುತ್ತಿರುವಂಥ ಸುದ್ದಿ ಯಾವುದಪ್ಪ ಅಂದರೆ ಅದು ಅಮೆರಿಕಾ ಮತ್ತು ವೆನ್ಜುಯೆಲಾ ದೇಶದ ಸಂಘರ್ಷ. ಅದು ಅಮೆರಿಕದವರು ನೋಡಿ ಯಾವ ಮಟ್ಟಕ್ಕೆ ಆ ಅಧ್ಯಕ್ಷನನ್ನು ಎತ್ತಾಕೊಂಡು ಬಂದಿದ್ದಾರೆ ಅಂದರೆ ಒಂದು ಸಿನಿಮಾ ಸ್ಟೈಲ್ನಲ್ಲಿ ಆತನ ಇದ್ದಂಥ ನಿವಾಸಕ್ಕೆ ಹೋಗಿ ಆತನನ್ನು ಎತ್ತಾಕೊಂಡು ಬಂದಿದ್ದಾರೆ ಅಂದರೆ ಏನು ಹೇಳೋದು. ಅದಲ್ಲದೆ ಇನ್ನೊಂದೇನಪ್ಪ ಅಂತಂದರೆ ಇವ್ರು ಎತ್ತಾಕ ಬಂದಿರೋದನ್ನ ಮಾಧ್ಯಮದವ್ರು ಕೇಳಿದ್ರೆ ಇವ್ರು ಕೂಡ ಕಾರಣಗಳೇನು ಅಮೆರಿಕದವರು ಅದು ನಿಮಗೆ ಗೊತ್ತಿಲ್ಲ. ಅವರು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾರೆ, ಚುನಾವಣೆಯಲ್ಲಿ ವಂಚನೆ ಮಾಡಿದ್ದಾರೆ, ಅಲ್ಲದೆ ಡ್ರಗ್ ಟ್ರಾಫಿಕಿಂಗ್ ಅವರು. ಇದು ನಮ್ಮ ಹಿತರಕ್ಷಣೆಗೋಸ್ಕರ ನಾವು ಈ ರೀತಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಎಲ್ಲ ದೇಶಗಳು ಎಲ್ಲ ದೇಶದ ಮೇಲೆ ಯುದ್ಧ ಮಾಡಿದಾಗ ಅಥವಾ ಏನಾದರೂ ಕಿತಾಪತಿ ಮಾಡಿದಾಗ ಕೊಡುವಂಥ ಕಾರಣಗಳೇ ಇದು. ಇನ್ನು ಈ ಅಣ್ಣ ಹೇಳೋದ್ರಲ್ಲಿ ಏನು ವಿಶೇಷ ಇದೆ? ಇದು ಓಕೆ, ಇದು ಬಿಡಿ. ಇಷ್ಟಕ್ಕೂ ಯಾಕೆ ಈ ರೀತಿ ನಡೀತಿದೆ ಈ ಎರಡು ದೇಶಗಳ ನಡುವೆ ಅಂತ ನೋಡೋದಾದರೆ, ಮೊದಲನೆಯದು ನಮ್ಮ 1950ರಿಂದ 1999 ತನಕನೂ ಅಮೇರಿಕಾ ಮತ್ತು ವೆನ್ಜುಯೆಲಾ ದೇಶದ ಎರಡೂ ದೇಶಗಳ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಅದು ಆರ್ಥಿಕವಾಗಿರ್ಬೋದು ಅಥವಾ ಯಾವುದೇ ಒಪ್ಪಂದಗಳಾಗಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಅಮೇರಿಕ ದೇಶದವರು ಈ ದೇಶದ ಮೇಲೆ ಹೆಚ್ಚಾಗಿ ಹೂಡಿಕೆನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ಏನಾಗುತ್ತೆ ಅಂದರೆ 1999ರಲ್ಲಿ ವೆನ್ಜುಯೆಲಾ ದೇಶಕ್ಕೆ ಅಧಿಕಾರಕ್ಕೆ ಬಂದಂತಹ ಚಾವೆಜ್ ಎಂಬ ವ್ಯಕ್ತಿ ಎಲ್ಲವನ್ನು ಬದಲು ಮಾಡೋದಕ್ಕೆ ಶುರು ಮಾಡ್ತಾರೆ. ಏನು ಮಾಡ್ತಾರೆ? ಅಮೇರಿಕದ ಜೊತೆ ಆಗಿದ್ದಂಥ ಒಪ್ಪಂದಗಳನ್ನು ಬ್ರೇಕ್ ಮಾಡ್ತಾರೆ. ಅದರ ಜೊತೆಗೆ ಅಮೇರಿಕವನ್ನು ಸಾಮ್ರಾಜ್ಯವಾದಿ ಅಂತ ಅವರು ಆರೋಪ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರ ಜೊತೆಗೆ ಚೀನಾ, ರಷ್ಯಾ ಮತ್ತು ಇರಾನ್ ದೇಶಗಳ ನಡುವೆ ವ್ಯಾಪಾರ ವಹಿವಾಟುಗಳನ್ನು ಶುರು ಮಾಡೋದ್ರ ಜೊತೆಗೆ ಸ್ನೇಹ ಸಂಬಂಧಗಳನ್ನು ಬೆಳೆಸೋದಕ್ಕೆ ಶುರು ಮಾಡುತ್ತೆ. ಯಾಕಪ್ಪ ಇದು ಶುರು ಮಾಡಿದ್ರೋ ಗೊತ್ತಿಲ್ಲ, ಬಟ್ ವಿಶ್ವದ ದೊಡ್ಡಣ್ಣನಿಗೆ ವೈರಾಗ್ಯ ಅಂತೂ ಶುರುವಾಗುತ್ತೆ. ಇದು ಅಷ್ಟಕ್ಕೆ ಮುಗಿಯಲ್ಲ. ಈ ದೇಶದಲ್ಲಿರುವಂಥ ತೈಲ ಸಂಪತ್ತಿನ ಮೇಲೆ ಅಮೆರಿಕದವರದ್ದು ಕಣ್ಣು ಯಾವಾಗಲೂ ಇತ್ತು. ಅದೇ ಈ ಎಷ್ಟೆಲ್ಲ ಸಮಸ್ಯೆಗಳಿಗೆ ದೊಡ್ಡ ಕಾರಣ. ಹೇಳಬೇಕು ಅಂದರೆ ಜಗತ್ತಿನಲ್ಲಿರುವಂಥ ಅತ್ಯಂತ ದೊಡ್ಡ ತೈಲ ಉತ್ಪಾದನೆಯಲ್ಲಿ ವೆನ್ಜುಯೆಲಾ ದೇಶದ ಸಂಪತ್ತು ಅಧಿಕವಾಗಿಯೇ ಇದೆ. ಹಾಗಾಗಿಯೇ ಎಲ್ಲ ದೇಶದ ಕಣ್ಣುಗಳು, ಅದರಲ್ಲೂ ವಿಶ್ವದ ದೊಡ್ಡಣ್ಣನ ಕಣ್ಣು ಇದರ ಮೇಲಿದೆ. ಹೇಗಾದರೂ ಮಾಡಿ ನಾವು ಈ ದೇಶದ ಮೇಲೆ ಅಧಿಕಾರವನ್ನು ಸಾಧಿಸಬೇಕು ಅನ್ನೋದು ವಿಶ್ವದ ದೊಡ್ಡಣ್ಣನ ದೊಡ್ಡ ಗುರಿ. ಏನೇ ಇರಲಿ, ಈ ರೀತಿಯಾಗಿ ಒಂದು ಸಣ್ಣ ಪುಟ್ಟ ದೇಶಗಳ ನಡುವೆ ಈ ರೀತಿಯಾದಂಥ ಸಂಘರ್ಷಗಳು ಶುರುವಾಗೋದು ಒಳ್ಳೆಯದಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿದ್ದಾಗ ಆತನ ಇನ್ನೊಂದು ದೇಶಗಳು ಅಥವಾ ಇನ್ನೊಬ್ಬ ವ್ಯಕ್ತಿ ತುಂಬ ಹೀನಾಯವಾಗಿದ್ದಾನೆ, ದುರ್ಬಲನಾಗಿದ್ದಾನೆ ಅಂತ ಇದ್ದಂಥ ಪರಿಸ್ಥಿತಿಯಲ್ಲಿ ಆತನ ಮೇಲೆ ಈ ರೀತಿಯಾಗಿ ಅಧಿಕಾರ ಸಾಧಿಸೋದು ಒಳ್ಳೆಯದಲ್ಲ. ಏಕೆಂದರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳೇ, ಈ ವೈಮನಸ್ಸುಗಳೇ ಮುಂದೆ ದೊಡ್ಡ ಯುದ್ಧಕ್ಕೆ ದಾರಿಯಾಗ್ಬೋದು. ಈ ರೀತಿ ಆಗದೇ ಇರೋದಕ್ಕೆ ಎಲ್ಲ ರಾಷ್ಟ್ರಗಳು, ಎಲ್ಲ ರಾಷ್ಟ್ರದ ಅಧ್ಯಕ್ಷರುಗಳು ಶಾಂತಿಯತ್ತ ನಡೆಯೋದು ಒಳ್ಳೆಯದು. ಯಾಕಪ್ಪ ಅಂದರೆ ಈಗ ಆಲ್ರೆಡಿ ನಮ್ಮ ಕಣ್ಣೆದುರಿಗೆ ಇರುವಂಥ ಮೊದಲನೇ ಮಹಾಯುದ್ಧ ಆಗಿರ್ಬೋದು, ಎರಡನೇ ಮಹಾಯುದ್ಧ ಆಗಿರ್ಬೋದು, ಇದು ದೊಡ್ಡ ಉದಾಹರಣೆಗಳು. ಮೊದಲನೇ ಮಹಾಯುದ್ಧ ಶುರುವಾಗಿದ್ದು ಹೇಗೆ? ಸಣ್ಣ ಸಣ್ಣ ರಾಷ್ಟ್ರಗಳು, ಸಣ್ಣ ಸಣ್ಣ ವೈಮನಸ್ಸುಗಳಿಂದಲೇ ಶುರುವಾದದ್ದು. ಅದರಿಂದಾಗಿ ಆದದ್ದು ನಷ್ಟ ಭೂಮಿಗೆ. ಎರಡನೇ ಮಹಾಯುದ್ಧ ಆಗಿದ್ದು ಹೇಗೆ? ಅದು ಕೂಡ ಒಬ್ಬ ಹಿಟ್ಲರ್, ಜರ್ಮನಿಯ ದೇಶದ ಆತನ ದುರಹಂಕಾರ ಮತ್ತು ದೇಶಗಳ ನಡೆಯಿರುವ ವೈಮನಸ್ಸು, ಈ ರೀತಿಯಾದಂಥ ಕಿತ್ತಾಟಗಳೇ ಎರಡನೇ ಮಹಾಯುದ್ಧಕ್ಕೂ ದೊಡ್ಡ ದಾರಿಯಾಯಿತು. ಏನೇ ಇರಲಿ, ಅಂಥ ಯುದ್ಧ ಯಾವತ್ತೂ ನಡೆಯೋದು ಬೇಡ. ಏಕೆಂದರೆ ಈಗ ಆಲ್ರೆಡಿ ಉಕ್ರೇನ್ ಸಮಸ್ಯೆ ಇರ್ಬೋದು ಅಥವಾ ನಮ್ಮ ಇಂಡಿಯಾ ಪಾಕ್ ಸಮಸ್ಯೆಗಳಿರ್ಬೋದು, ಇವೆಲ್ಲವೂ ಕೂಡ ಈ ರೀತಿ ವೈಮನಸ್ಸುಗಳಿಂದ ಸಾಗೋದು ಒಳ್ಳೆಯದಲ್ಲ. ಇದರಿಂದ ದೇಶದ ದೊಡ್ಡಣ್ಣ ಆಗಿರ್ಬೋದು ಅಥವಾ ಪ್ರಪಂಚದ ಪ್ರಸಿದ್ಧವಾದಂಥ ದೇಶಗಳು ಯುದ್ಧಕ್ಕೆ ಇಳಿಬೋದು. ಯುದ್ಧದಿಂದ ಆಗುವಂಥ ನಷ್ಟ ಏನು? ನಿಮ್ಗೆ ಯಾರಿಗೂ ಕೂಡ ಏನೂ ನಷ್ಟ ಆಗದೆ ಇರ್ಬೋದು, ಆದರೆ ಭೂಮಿಗೆ ನಷ್ಟ ಆಗುತ್ತೆ, ಮನುಕುಲಕ್ಕೆ ನಷ್ಟ ಆಗುತ್ತೆ, ವನ್ಯ ಸಂಪತ್ತಕ್ಕೆ ನಷ್ಟ ಆಗುತ್ತೆ. ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾದಂಥ ಯುದ್ಧಗಳು ನಡೆದೇ ಇರಲಿ ಅನ್ನೋದೇ ನಮ್ಮ ಆಶಯ. ಅದಕ್ಕೆ ನಿಮ್ಮ ಅಭಿಪ್ರಾಯವೇನು?
ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಜೊತೆ ನಾವು ನೀವು ಭೇಟಿಯಾಗೋಣ. ಅಲ್ಲಿ ತನಕ ಧನ್ಯವಾದ.